ನಮಸ್ಕಾರ ವೀಕ್ಷಕರೇ, ರಾಡ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸಿಂಧೂರ ಆಪರೇಷನ್ 2.0 ಆರಂಭ ಆಗಿದೆ. ಈಗಾಗಲೇ ಪಾಕಿಸ್ತಾನ ಪತನಗೊಟ್ಟಿದೆ. ಅಲ್ಲಿನ ಜನ ಭಯದಿಂದ ನಡುಗುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಸತ್ನಲ್ಲಿ ಸಂಸದರು ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ತಪ್ಪು ಮಾಹಿತಿಗಳನ್ನು ಹಂಚಿಕೊಂಡಿರುವ ಪಾಕಿಸ್ತಾನ ಭಾರತದ ವಿರುದ್ಧ ತಪ್ಪಾದಂಥ ಪ್ರಪಗಾಂಡವನ್ನು ಶುರು ಮಾಡಿದೆ. ಇಡೀ ಅಂತಾರಾಷ್ಟ್ರೀಯ ಸಮೂಹದ ಮುಂದೆ ತಾನೇನು ಅಲ್ಲ, ಎಲ್ಲವೂ ಭಾರತ ಮಾಡುತ್ತಿದೆ ಅನ್ನುವಂಥ ಕಣ್ಣೀರು ಹಾಕ್ತಾ ಇದೆ. ಈ ಮಧ್ಯೆ ಭಾರತ ಮಾತ್ರ ಈ ಮೊಸಳೆ ಕಣ್ಣೀರಿಗೆ ಸುಮ್ಮನಾಗದೆ ತಾನು ಮಾಡಬೇಕಾದದ್ದನ್ನು ಮಾಡ್ತಾ ಇದೆ. ಈಗಾಗಲೇ ಲಾಹೋರ್, ಕರಾಚಿ, ರಾವಲ್ಪಿಂಡಿ ಸೇರಿದಂಥ ಹಲವಾರು ಭಾಗಗಳಲ್ಲಿ ಡ್ರೋನ್ ಮೂಲಕ ದಾಳಿಯನ್ನು ನಡೆಸಿದೆ. ಅಲ್ಲಿಯ ಜನ ಈಗ ಭಯಭೀತರಾಗಿದ್ದಾರೆ. ಅದೇ ರೀತಿ ಈಗ ಗಡಿ ಭಾಗದಲ್ಲಿ ಕ್ರಾಸ್ ಫೈರಿಂಗ್ ನಡೀತಾ ಇದೆ. ನಮ್ಮವರು ಕೂಡ ಬಹಳಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಮಧ್ಯೆ ವಿದೇಶಾಂಗ ಕಾರ್ಯದರ್ಶಿ ಕೂಡ ಮಾತನಾಡುತ್ತಾ, ನಾವು ಯಾವುದೇ ರೀತಿಯ ಪ್ರಚೋದನಾತ್ಮಕ ದಾಳಿಯನ್ನು ಮಾಡುತ್ತಿಲ್ಲ, ಬದಲಾಗಿ ನಮ್ಮ ಮೇಲೆ ನಡೆದಂತಹ ದಾಳಿಗೆ ಪ್ರತೀಕಾರಾತ್ಮಕವಾಗಿ ನಾವು ಭಯೋತ್ಪಾದಕರ ವಿರುದ್ಧ ದಾಳಿಯನ್ನು ಮಾಡಿದ್ದೇವೆ. ಭಯೋತ್ಪಾದಕರ ವಿರುದ್ಧದ ದಾಳಿಯನ್ನು ತುಂಬಾ ಪರ್ಸನಲ್ ಆಗಿ ತೆಗೆದುಕೊಂಡಿರುವಂತಹ ಪಾಕಿಸ್ತಾನ ಭಯೋತ್ಪಾದಕರೇ ನಮ್ಮವರು ಎನ್ನುವಂತೆ ಪ್ರತಿದಾಳಿ ಮಾಡೋದಕ್ಕೆ ಮುಂದಾಗಿರೋದನ್ನ ನೋಡಿದರೆ ಇಡೀ ವಿಶ್ವ ಈ ಭಯೋತ್ಪಾದನೆಯ ವಿರುದ್ಧ ನಿಲ್ಲಬೇಕು, ಅಸಹನೆಯನ್ನು ತೋರಿಸಬೇಕು. ಪಾಕಿಸ್ತಾನದ ಪರವಾಗಿ ಅಥವಾ ಭಯೋತ್ಪಾದಕರ ಪರವಾಗಿ ಯಾರಾದರೂ ತಮ್ಮ ಸಹನಾಭೂತಿಯನ್ನು ವ್ಯಕ್ತಪಡಿಸಿದರೆ ಅದು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಂತೆ ಅನ್ನುವಂಥ ಸಾರಾಸಗಟ್ಟು ಸಂದೇಶವನ್ನು ರವಾನೆ ಮಾಡಿದೆ. ಈ ಮಧ್ಯೆ ಅತ್ಯಂತ ತುಂಬಾ ದೊಡ್ಡ ವಿಚಾರ ಅಂದರೆ ಭಾರತದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ದೇಶದ ವಿಚಾರಕ್ಕೆ ಬಂದಾಗ ಒಟ್ಟಾಗಿ ಒಂದಾಗಿ ನಾವು ಒಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ರವಾನಿಸ್ತಾ ಇರೋದು. ಅದು ನಮ್ಮ ಈ ದೇಶದ ಬ್ಯೂಟಿ. ಅಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲರೂ, ಅದರಲ್ಲೂ ಕೂಡ ಜನಪ್ರತಿನಿಧಿಗಳು ಕಚ್ಚಾಡಿ ಸಾಯುತ್ತಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ವಿವಿಧತೆಯಲ್ಲೂ ಕೂಡ ಏಕತೆಯನ್ನು ಪ್ರದರ್ಶನ ಮಾಡುತ್ತಾ ಈ ದೇಶದ ಸೇನೆಯೊಂದಿಗೆ ನಾವಿದ್ದೇವೆ ಅನ್ನುವಂತಹ ಮೆಸೇಜ್ ಅನ್ನು ರವಾನಿಸ್ತಾ ಇದ್ದಾರೆ. ಹಾಗಾದ್ರೆ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ಏನು? ಯುದ್ಧ ಆರಂಭ ಆಗಿದೆಯಾ? ಯುದ್ಧದ ಭೀತಿ ಇದೆಯಾ? ಹಾಗಾದ್ರೆ ಭಾರತದ ನಾಗರಿಕರು ನಾವು ಹೇಗೆ ಸನ್ನದ್ಧರಾಗಬೇಕು? ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಆಪರೇಷನ್ ಸಿಂಧೂರ 2.0. ಆಪರೇಷನ್ ಸಿಂಧೂರ 2.0 ಆಪರೇಷನ್ ಸಿಂಧೂರಕ್ಕಾಗಿ ಒಂದಾಗಿದೆ ಭಾರತ. ಜಾತಿ, ಮತ, ಪಂಥ, ರಾಜಕೀಯ, ಕೋಮು ಎಲ್ಲವನ್ನ ಮರೆತು ಭಾರತ ಒಂದಾಗಿದೆ. ಪಾಕಿಸ್ತಾನ ಅಂದರೆ ಬಾಯ್ ಬರ್ತೆ ಒಂದಾಗ್ಬಿಡ್ತೀವಿ. ಈ ಇಡೀ ದೇಶವನ್ನು ಒಂದು ಮಾಡುವಂತಹ ಶಕ್ತಿ ಇರುವುದು ಎರಡೇ ವಿಚಾರಗಳಿಗೆ, ಒಂದು ಕ್ರಿಕೆಟ್, ಮತ್ತೊಂದು ಪಾಕಿಸ್ತಾನ. ಅದರಲ್ಲೂ ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಜೈ ಎಂದಿವೆ. ನಾವೆಲ್ಲ ನಿಮ್ಮಿಂದೆ ಇರ್ತೇವೆ, ನೀವು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಬೆನ್ನಿಗೆ ನಿಂತಿವೆ. ದೇಶ ಮೊದಲು, ನಾವೆಲ್ಲ ಒಂದೇ ಎಂಬ ಸಂದೇಶ. ದೇಶದ ವಿಚಾರದಲ್ಲಿ ನೋ ಪಾಲಿಟಿಕ್ಸ್ ಎಂದಿದೆ ಭಾರತ. ಪ್ರಧಾನಿ ಮೋದಿ ನಿರ್ಧಾರಗಳಿಗೆ ಜೈ ಎಂದಿದೆ ಕಾಂಗ್ರೆಸ್. ಮೋದಿ ಖಡಕ್ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೈಕಾರ ಹಾಕಿದ್ದಾರೆ. ಮೋದಿಯ ಪ್ರತಿಯೊಂದು ನಿರ್ಣಯಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರದ ನಿರ್ಧಾರಗಳಿಗೆ ಉಘೇ ಎಂದಿದೆ ಪ್ರತಿಪಕ್ಷ. ರಾಜಕೀಯ ಬಿಟ್ಟು ಒಂದಾಗಿ ಪಾಕ್ಗೆ ತಕ್ಕ ಪಾಠ ಕಲಿಸೋಣ. ಭಾರತ ಒಗ್ಗಟ್ಟಿನ ಮಂತ್ರ, ಪಾಕಿಸ್ತಾನ ಈಗ ಅತಂತ್ರ. ಪಾಕಿಸ್ತಾನ ಸಂಸತ್ನಲ್ಲೇ ಕಣ್ಣೀರಿಟ್ಟಿದ್ದಾರೆ ಪಾಕಿಸ್ತಾನದ ಸಂಸದರು. ನಮ್ಮನ್ನ ಕಾಪಾಡಿ ಅಂತ ಹೇಳ್ತಿದ್ದಾರೆ. ಹಂಗಂತ ಶತ್ರು ದೇಶವನ್ನು ತುಂಬಾ ಈಸಿಯಾಗಿ ತೆಗೆದುಕೊಳ್ಳೋದು ಮೂರ್ಖತನ ಆಗುತ್ತೆ. ಆದರೆ ನಮ್ಮ ಸೇನೆ ಎದುರಾಗಬಹುದಾದಂಥ ದಾಳಿಯನ್ನು ಎದುರಿಸೋದಕ್ಕೆ ಸರ್ವ ಸನ್ನದ್ಧವಾಗಿದೆ.
जो उन्होंने कहा वो हमने सुना। देश के हित में उन्होंने कहा कि कोई चीज कॉन्फिडेंशियल है रक्षा के विषय में, हम उसको अब नहीं कह सकते, ये उन्होंने कहा। तो हम सभी जितने भी पार्टी के लोग थे सभी ने ये बताया कि इस घड़ी में, इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहेंगे। बस पूरा सपोर्ट दिया हमने। जो खारगे जी ने कहा वो सही है कि ऐसी चीजें हैं जो डिस्कस नहीं करनी है, तो बस सबने सपोर्ट पूरा सपोर्ट दिया हमने। जो खारगे जी ने कहा वो सही है कि ऐसी चीजें हैं जो डिस्कस नहीं करनी है, तो बस सबने सपोर्ट। तो इसलिए जनाब स्पीकर ये बात वाज़ा कर देनी चाहिए, हमारी कौम यकजा है। मैं इन सब से कहूंगा कि मिल के चलो और अपने रब से रुजू करो। ऐ रब्बे काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो। आप खान कलात को ख्वाब में आके ये हुक्म दिया कि तुमने पाकिस्तान की सरना है, ये मुल्क बन के रहेगा और तुमने तो ये ऐसा बड़ा मौजज़ा है कि अल्लाह पाक ने ये हमें अता किया है। ಓಕೆ, ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಸೇನಾಧಿಕಾರಿಯಾದಂತಹ ಭಾಸ್ಕರ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಡಿಫೆನ್ಸ್ ಎಕ್ಸ್ಪರ್ಟ್ ಶಶಾಂಕ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಬಿಜೆಪಿಯ ಹಿರಿಯ ವಕ್ತಾರರಾದಂತಹ ಎಚ್.ಎನ್. ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಭಾಸ್ಕರ್ ಸರ್, ಇಡೀ ಗಡಿಯಲ್ಲಿ ಏನಾಗ್ತಾ ಇದೆ ಮತ್ತು ಪಾಕಿಸ್ತಾನ ಯಾವ ರೀತಿ ತಪ್ಪರುಗುಟ್ಟಿದೆ, ಭಯದ ವಾತಾವರಣ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಪಡೆದುಕೊಳ್ಳುತ್ತಿದ್ದಾನೆ. ದಿ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಯುದ್ಧ ಆಗುತ್ತಾ ಅನ್ನುವಂತಹ ಪ್ರಶ್ನೆ ತುಂಬ ಬಲವಾಗ್ತಾ ಇದೆ. ಈಗ ನಡೀತಾ ಇರೋದು ಯುದ್ಧನ, ಬರಲಿರುವುದು ಯುದ್ಧನ, ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆಯಾ, ಯುದ್ಧ ಆಗುತ್ತಾ? ಓಕೆ, ಈಗ ನಡೀತಾ ಇರೋದು ಯುದ್ಧ ಅಂತೂ ಅಲ್ಲ. ಇಟ್ ಇಸ್ ಜಸ್ಟ್ ಏನೋ झलक, ಒಂದು ಸ್ಯಾಂಪಲ್ ಇದ್ದಾಗೆ ಅಥವಾ ಟ್ರೈಲರ್ ಇದ್ದಾಗೆ. अभी पिक्चर अभी शुरू ही नहीं हुआ, शुरू ही नहीं हुआ. ಜಸ್ಟ್ ಯುನೋ ಜಸ್ಟ್ ಚಿಟಿಕೆ ಅಂತಾರಲ್ಲ, ಅವ್ರು ಮಾಡಿದ್ದಕ್ಕೆ ನಾವು ಇವತ್ತು ನಿನ್ನೆ ಬೆಳಿಗ್ಗೆ ಮಾಡಿರೋದು. ಇಟ್ ವಾಸ್ ತುಂಬ ಜನಕ್ಕೆ ಮನಸ್ಸಲ್ಲಿ ಬಂದಿದ್ದು ಇಷ್ಟೇನಾ, ಅದರಿಂದ ಏನು ಮಹಾ ಆಯಿತು ಅನ್ನೋರು ಇದ್ದಾರೆ ಕೂಡ, ಇದು ಕೂಡ. ಬಟ್ ಇದಕ್ಕೆ ನಾನು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಇಟಾಲಿಯನ್ನಲ್ಲಿ ಒಂದು ನೈಫ್ ಇದೆ, ಸ್ಟಿಲೆಟೋ ಅಂತಾರೆ ಅದಕ್ಕೆ. ಅದನ್ನು ಮಾಫಿಯಾಸು ಜನಗಳು ಮುಗಿಸೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಚಾಕು ದಟ್ ಇಸ್ ಅ ವೆರಿ ಸ್ಪೆಷಲ್. ಅದು ಡಿಸೈನ್ ಆಗಿದೆ ಅಂದರೆ ಅದು ಬೇರೆ ಕಡೆ ಹಾಕಿದ್ರೆ ಏನು ಜಾಸ್ತಿ ಚಿಕ್ಕ ಗಾಯಗಳಾಗ್ಬೋದು, ಸ್ಟ್ರೇಟ್ ಹಾರ್ಟ್ಗೆ ಹಾಕಬೇಕು. ಹಾಕಿ ತೆಗೆದ್ರೆ ಅದೆಷ್ಟು ಕ್ಲೀನಾಗಿ ಅದು ಕ್ಲೋಸ್ ಆಗುತ್ತೆ ಅಂದರೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ, ಹೊರಗಡೆ ಬ್ಲೀಡಿಂಗ್ ಕಾಣೋದೇ ಇಲ್ಲ. ಸೊ ನಿನ್ನೆ ಮಾಡಿದ್ದು ನಮಗೂ ಫಸ್ಟ್ ಬಂದಿದ್ದು, ನಾವು ಇಷ್ಟೊಂದು ಏನೋ ಮಿಸೈಲ್ಸ್ ಲಾಂಚ್ ಮಾಡಿ ಎಲ್ಲ ಮಾಡಿದ್ದಾಯಿತು, ಇದರಿಂದ ಇನ್ನೆಷ್ಟು ಲಾಸ್ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ ಅಂತ ನಮ್ಮಂಥವ್ರು ಕ್ಷಣಕ್ಕೆ ಅಂದ್ಕೊಳ್ತೀವಿ. ಸ್ವಲ್ಪ ಒಂದು 5 ನಿಮಿಷ ಯೋಚನೆ ಮಾಡಿದಾಗ ಇದರಿಂದ ಏನೇನಿದೆ. ಫಸ್ಟು ಇಡೀ ಪ್ರಪಂಚಕ್ಕೆ ನಾವು ಹೇಳಿದ್ದು ಯಾವ ಸಿವಿಲಿಯನ್ಸ್ ಮೇಲೆ ಅಥವಾ ಯಾವುದು ಮಿಲಿಟ್ರಿ ಬೇಸ್ ಮೇಲೆ ನಾವು ಅಟ್ಯಾಕ್ ಮಾಡಿಲ್ಲ. ನಾವು ಮಾಡಿರೋದೇನು, ನಮ್ಮ 26 ಮುಗ್ಧರನ್ನು ಹೀನಾಯವಾಗಿ ಸಾಯಿಸೋದಕ್ಕೆ ನಾವು ವಾಪಸ್ ಇದು ಮಾಡಿದ್ದೀವಿ ಅಂತ ಇಡೀ ಪ್ರಪಂಚಕ್ಕೆ ಮೆಸೇಜ್ ಕೊಟ್ಟಿದ್ದು. ಎರಡನೇ ತಕ್ಷಣವೇ ಎಲ್ಲ ಮೇಯ್ನ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ನಾವು ನೋಡಿ ಇಷ್ಟೇ ಮಾಡಿರೋದು ನಾವು, ನಿಮಗೇನಾದ್ರು ಪ್ರಾಬ್ಲಮ್ ಇದೆಯಾ, ವೆರಿ ಡೀಸೆಂಟ್ ವೇ. ದಟ್ಸ್ ಏನೋ ವಿದೇಶಾಂಗ ರೀತಿ ನೀತಿಗಳು. ಸೊ ಯಾರೂ ಅದಕ್ಕೆ ಅಬ್ಜೆಕ್ಷನ್ ಕೊಟ್ಟಿಲ್ಲ. ಇದಾಯಿತು. ಇಲ್ಲಿ ಪಾಕಿಸ್ತಾನದವರು ವೀಕ್ನೆಸ್ ಏನಂತ ತೋರಿಸ್ಕೊಳೋಕೆ ನಮಗೊಂದು ಈಗ ಫೈರ್ ಮಾಡ್ತಾಯಿದ್ದಾರೆ. ಅವ್ರದ್ದೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದೆಲ್ಲನೂ ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ. S-400 ಆಕಾಶ್ ಎಲ್ಲ ಯೂಸ್ ಮಾಡಿಬಿಟ್ಟು
ಅವರ ಡ್ರೋನ್ಸ್ ಬಂದಿದ್ದಾವೆ, ಬಟ್ ಅವನ್ನು ನ್ಯೂಟ್ರಲೈಸ್ ಮಾಡಿದ್ದೀವಿ. ನಾವು ಇನ್ನೂ ಡಿಫೆನ್ಸ್ ಮೋಡಲ್ಲೇ ಇದ್ದೀವಿ, ಇನ್ನೂ ಅಗ್ರೆಸಿವ್ ಮೋಡ್ ಹೋಗೇ ಇಲ್ಲ. ಬರೀ ನಿನ್ನೆ ಮಧ್ಯರಾತ್ರಿ ಮಾಡಿದ್ದಷ್ಟೇ ಬಿಟ್ಟರೆ ನಾವು ಇನ್ನೂ ಅದಕ್ಕೆ ಇಳಿದಿಲ್ಲ. ಸುಮ್ಮನೆ ಲಾಹೋರಲ್ಲಿ ಅಲ್ಲಿ ಇಲ್ಲಿ ಇಸ್ ಜಸ್ಟ್ ನಥಿಂಗ್. ಸೊ ಬಟ್ ನಾವೀಗ ಏನು ಮಾಡ್ತಾಯಿದ್ದೀವಿ ಅಂದರೆ ವೆಯ್ಟ್ ಆ್ಯಂಡ್ ವಾಚ್. ಅವ್ರಿಗೆ ಜಾಸ್ತಿ ಆದಷ್ಟು ಹಗ್ಗ ಕೊಡ್ತಾಯಿದ್ದೀವಿ, ಎಷ್ಟು ನೇಣು ಹಾಕೋದಕ್ಕೆ ಬಿಡ್ತಾಯಿದ್ದೀವಿ. ಅವರು ತೊಗೊಳ್ತಾ ಇದ್ದಾರೆ, ಎಷ್ಟು ತೊಗೊಳ್ತಾರೆ ನೋಡಬೇಕೀಗ. ಬಟ್ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಗೆ ಎಲ್ಲನೂ ಸನ್ನದ್ಧವಾಗಿದೆ. ಅಟ್ಯಾಕ್ ಮಾಡೋ ದಿವಸ ಮಾಡಿದಾಗ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಯುದ್ಧ ಆರಂಭ ಆಗಿಲ್ಲ, ಇದಕ್ಕೆ ಯುದ್ಧ ಅನ್ನೋಕ್ಕಾಗಲ್ಲ. ಇದು ಇಟ್ಸ್ ಅ ವೆರಿ ಮೈಲ್ಡ್ ಆಲ್ಟ್ರಿಕೇಷನ್ಸ್ ಅನ್ಬೋದು, ಚಿಕ್ಕ ಚಿಕ್ಕ ಜಗಳ ಅಂತಾರಲ್ಲ, ಆಗ್ತಾಯಿದೆ. ನಮ್ಮಲ್ಲಿ ಸಾವಾಗಿದ್ದಾವೆ, ಅಲ್ಲೂ ಸಾಕಷ್ಟು ಆಗಿದ್ದಾವೆ, ಅಲ್ಲಿ ಕಾಣಿಸ್ತಾ ಇದೆ ಕೂಡ. ಬಟ್ ಆದ್ರೂ ಅದನ್ನು ಯುದ್ಧಕ್ಕೆ ಎಲ್ಲ ಸಿದ್ಧ ಆಗಿದೆ. ಅವ್ರ ಕಡೆಗೆ ಚಾನ್ಸ್ ಕೊಡ್ತಾಯಿದ್ದೀವಿ. ಯಾಕಂದರೆ ಇಡೀ ವಿಶ್ವ ನಮ್ಮ ಮೇಲೆ ಬೆರಳೆತ್ತಬಾರ್ದು. ಈಗಲೂ ಎತ್ತಕ್ಕಾಗಲ್ಲ. ಇವಾಗ ನಾವು ಹೋಗಿ ಅಟ್ಯಾಕ್ ಮಾಡಿದ್ರು ಅವ್ರು ಎತ್ತಕ್ಕಾಗಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಕಾನ್ಫಿಡೆನ್ಸ್ ತೊಗೊಂಡಿದ್ದೀವಿ. ನಾವು ಯಾವ ತಪ್ಪು ಮಾಡೋಕ್ಕೆ ಹೋಗಿಲ್ಲ ಇಲ್ಲಿಂದವರೆಗೆ. ನಾವು ಇವತ್ತು ಅಟ್ಯಾಕ್ ಮಾಡಿದರೂ ಸಹಿತ ಇಡೀ ಪ್ರಪಂಚ ನಮ್ಮನ್ನು ಬೆಳೆತ್ತಿ ತೋರ್ಸೋಕ್ಕಾಗೋದಿಲ್ಲ. ಸೊ ಬಟ್ ನಾವು ಮಾಡೋಕ್ಕೆ ಹೋಗಲ್ಲ ಸದ್ಯಕ್ಕೆ. ಬಟ್ ಅಲ್ಲಿ ಸರ್ಕಾರದ ಮನಸ್ಸಲ್ಲಿ ಏನಿದೆಯೋ ಅದು ಅವ್ರಿಗೆ ಗೊತ್ತು. ಬಟ್ ನಮ್ಗೆ ಅನಿಸಿಕೆ ಅಂತಂದರೆ ಬೆಸ್ಟ್ ಈಸ್ ಅಲೋ ದೆಮ್ ಟು ಬ್ಲೀಡ್. ಅವ್ರ ರಕ್ತ ಅವರು ನಮ್ಮನ್ನೆಲ್ಲ ಕತ್ತಿಸ್ತೀವಿ, ಕಾಶ್ಮೀರ ಇಂಚು ಕಟ್ ಮಾಡಿ ವಿಲ್ ಮೇಕ್ ದೆಮ್ ಬ್ಲೀಡ್ 1000 ಟೈಮ್. ಅದನ್ನು ನಾವು ಅವ್ರಿಗೆ ಹೇಳ್ದೇ ನಾವು ಮಾಡ್ತಾಯಿದ್ದೀವಿ. ಸೊ ದೇ ಆರ್ ಬ್ಲೀಡಿಂಗ್ ಆ್ಯಕ್ಚುಲಿ. ಅವ್ರದ್ದು ಇರೋ ಇಕ್ವಿಪ್ಮೆಂಟ್ ಎಲ್ಲ ಇದು ಮಾಡ್ತಾಯಿದ್ದಾರೆ. F-16 ಅದು ಆ ಕಾಲಕ್ಕೆ ಅಡ್ವಾನ್ಸ್ ಇತ್ತು. ಬಟ್ ಅದಾದಮೇಲೆ ಇನ್ನೂ ಅಡ್ವಾನ್ಸ್ ಏರ್ಕ್ರಾಫ್ಟ್ಗಳು ನಮ್ಮ ಹತ್ರ ಇದ್ದಾವೆ ಇವತ್ತು. ಅದೇ ಏರ್ ಡಿಫೆನ್ಸು ಜೊತೆಗೆ ಆ್ಯಂಟಿ ಮಿಸೈಲ್ಗಳು. ಅವ್ರು ಮಿಸೈಲ್ ಹಾರಿಸಿದ್ರೆ ನಾವು ಮಿಸೈಲು ಮುಗಿಸ್ಬೋದು ಅಂತ ನಮ್ಮ ಹತ್ರ ಡಿಫೆನ್ಸ್ ಇದೆ. ಹಾಗಾಗ್ಬಿಟ್ಟು ನಾವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ತಿಲ್ಲ. ಆ್ಯಕ್ಟಿವೇಷನ್ ಆಗಲೇಬೇಕಲ್ಲ. ಆ್ಯಕ್ಟಿವೇಷನ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ, ರೆಡಿನೂ ಇದ್ದೀವಿ. ಒಂದು ಕಣ್ಣು ಮಿಟುಕಿಸ್ತಾ ಇಲ್ಲ. ಅವ್ರು ತುಂಬ ವೀಕ್ ಇದ್ದಾರೆ, ಅವ್ರ ಹತ್ರ ಏನಿಲ್ಲ ಅಂತ ಒಂದು ಕ್ಷಣಕ್ಕೂ ಕಣ್ಣು ಮಿಟುಕಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೊಂದು ಚಾನ್ಸ್ ಸಿಕ್ಕು ಕೂಗಾಡೋದಕ್ಕೆ. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ವೇಟಿಂಗ್ ಫಾರ್ ದೆಮ್ ಟು ಎಷ್ಟು ಹಗ್ಗ ತೊಗೊಳ್ತಾರೋ ಕುತ್ತಿಗೆ ಹಾಕ್ಕೊಳ್ಳೋಕ್ಕೆ ತೊಗೊಳ್ಳಿ ಅಂತ ಬಿಟ್ಟಿದ್ದೀವಿ. ಇನ್ನೂ ಯುದ್ಧ ಶುರುವಾಗಿಲ್ಲ, ಆಗಬಹುದು. ಅಥವಾ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ನೋಡ್ಬಿಟ್ಟು ಮಾಡಬೇಕಾಗುತ್ತೆ. ಬಟ್ ಐ ಥಿಂಕ್ ದಿಸ್ ಶುಡ್ ಬಿ ದ ಫೈನಲ್ ಥಿಂಗ್ ಆ್ಯಕ್ಚುಲಿ. ಈ ಸಾರಿ ಶಶಾಂಕ್ ಅವರೇ, ಇವತ್ತು ವಿಕ್ರಮ್ ಮಿಸ್ರಿ ಅವರು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮತ್ತೆ ಅದೇ ನಮ್ಮ ವೀರ ವನಿತೆಯರು, ನಾರಿ ಶಕ್ತಿ ಇವತ್ತೇನು ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನಾವು ನಿನ್ನೆ ನಡೆಸಿದಂತಹ ಒಂದು ದಾಳಿ ಏನಿತ್ತು ಅದು ಪಾಕಿಸ್ತಾನದ ಮೇಲೆ ಅಲ್ಲ, ಪಾಕಿಸ್ತಾನದ ಮಿಲಿಟರಿಯ ಮೇಲೆಯೂ ಅಲ್ಲ, ಪಾಕಿಸ್ತಾನದ ನಾಗರಿಕರ ಮೇಲೆಯೂ ಅಲ್ಲ, ಅಥವಾ ಪಾಕಿಸ್ತಾನದ ಧರ್ಮದ ಮೇಲೆಯೂ ಅಲ್ಲ. ನಾವು ದಾಳಿ ನಡೆಸಿದ್ದು ಭಯೋತ್ಪಾದಕರ ವಿರುದ್ಧ, ಭಯೋತ್ಪಾದಕರ ಅಡುಗುತಾಣಗಳ ಮೇಲೆ ಮತ್ತು ಭಯೋತ್ಪಾದಕರು ಅಡಗಿ ಕೂತಿರುವಂತಹ ನೆಲೆಗಳ ಮೇಲೆ. ಆದರೆ ಅದಕ್ಕೆ ಬದಲಾಗಿ ಗಡಿಗಳಲ್ಲಿ ಬಹಳಷ್ಟು ಪ್ರಚೋದನಾತ್ಮಕ ದಾಳಿಯನ್ನು ಪಾಕಿಸ್ತಾನ ನಡೆಸಿದೆ. ಇದರಲ್ಲಿ ನಮ್ಮ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ, ನಮ್ಮ ಹೆಣ್ಣುಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಗುರುದ್ವಾರಗಳನ್ನು ಅವರು ಗುರಿಯಿಟ್ಟು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ ಗೌರವದಿಂದ ಇದ್ದರೆ ಸರಿ, ಇಲ್ಲದಿದ್ದರೆ ಒಳಗಡೆ ನುಗ್ಗಬಹುದಾದಂಥ ಸಾಧ್ಯತೆಗಳು ಇವೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಅಲ್ಲ, ಖಂಡಿತವಾಗೂ ಪಾಕಿಸ್ತಾನಕ್ಕೆ ಯಾವ ಭಾಷೆಯಲ್ಲಿ ಹೇಳಬೇಕಾಗಿತ್ತು ನಿನ್ನೆ ಆ ಉತ್ತರ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ನಾರಿ ಶಕ್ತಿ ಆ ಪವರ್ ಏನು ಅಂತ ಇಡೀ ವಿಶ್ವಕ್ಕೆ ನಿನ್ನೆ ನಾವು ತೋರಿಸಿದ್ದೀವಿ. ಒಂದು ಸ್ತ್ರೀ ಅಂದರೆ ಏನು, ಸ್ತ್ರೀಗೆ ಯಾವ ಮಟ್ಟದ ಗೌರವ ಭಾರತ ದೇಶ ಕೊಡುತ್ತೆ, ಸ್ತ್ರೀ ಎಷ್ಟು ಸ್ಟ್ರಾಂಗು, ನಮ್ಮ ಲೇಡಿ ಆಫೀಸರ್ಸು ಯಾವ ರೀತಿ ಇದ್ದಾರೆ ಭಾರತ ದೇಶದಲ್ಲಿ ಅಂತ ಇಡೀ ಪ್ರಪಂಚಕ್ಕೆ ನಿನ್ನೆ ಒಂದು ಮೆಸೇಜ್ ಹೋಗಿದೆ. ಇನ್ನೊಂದೇನೆಂದರೆ ಪಾಕಿಸ್ತಾನದ ಕೆಲಸನೇ ಇದು, ಹೇಳೋದೊಂದು ಮಾಡೋದೊಂದು. ಸೊ ಅವರಿಗೆ ನಿನ್ನೆ ಯಾವ ಭಾಷೆಯಲ್ಲಿ ಹೇಳಬೇಕಾಗಿತ್ತೋ ಅದು ಭಾಷೆಯಲ್ಲಿ ಹೇಳಿ ಮುಗಿಸಿ ಆಗಿದೆ. ಪ್ರಪಂಚಕ್ಕೆ ನಾವು ಏನು ಹೇಳ್ತಿರೋದು, ನಮ್ಮ ಉದ್ದೇಶ ಇರೋದು ಪಾಕಿಸ್ತಾನದ ನಾಗರಿಕರ ಮೇಲಲ್ಲ, ಪಾಕಿಸ್ತಾನ ಪ್ರಜೆಗಳ ಮೇಲಲ್ಲ. ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಆ ಸ್ಟ್ರಿಪ್ ಏನಿದೆ, ಯಾವುದು ಈ LET ಜೈಷ್ ಇ ಮೊಹಮ್ಮದ್ದು, ಲಷ್ಕರ್ ಇ ತೊಯ್ಬಾ ಬೇಸ್ ಕ್ಯಾಂಪ್ ಇದೆ, ಎಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಇದನ್ನು ಮುಗಿಸ್ಬೇಕು ಅನ್ನೋದೇ ಭಾರತ ದೇಶದ ಉದ್ದೇಶ. ಯಾಕಂದರೆ ಟೆರರ್ನ ಭಾರತ ದೇಶ ಸಹಿಸಲ್ಲ ಅಂತ ಇಡೀ ವಿಶ್ವಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ.
ಈ ಜೈಷ್ ಇ ಮೊಹಮ್ಮದ್ದು, ಲಷ್ಕರ್ ಇ ತೊಯ್ಬಾ ಇಷ್ಟು ದೊಡ್ಡ ಕ್ಯಾಂಪಸ್ಸು, ಇಷ್ಟು ದೊಡ್ಡ ಯೂನಿವರ್ಸಿಟಿ ಮಾಡ್ಕೊಂಡಿದೆಯಲ್ಲ ಪಾಕಿಸ್ತಾನದಲ್ಲಿ, ಅದನ್ನ ಬಿಡ್ಲಿಕ್ಕಾಗತ್ತಾ? ಅದನ್ನ ಬುಡಸಮೇತ ಕೀಳಬೇಕು ಅಂತ ರೂಪರೇಷೆ ಹಾಕ್ಕೊಂಡು, ಇದು ಬರೀ ಪಹಲ್ಗಾಮ್ಗೆ ಸೀಮಿತ ಅಲ್ಲ, 2008ಇಂದ ಏನು ನಮ್ಮ ತಾಜ್ ಅಟ್ಯಾಕ್ ಆಯಿತು, ಯಾರು ಮಾಸ್ಟರ್ ಮೈಂಡ್ ಇದ್ರು, ಯಾವನು LET ಕಮಾಂಡರ್ ಇದ್ದ, ಡೆಪ್ಯೂಟಿ ಕಮಾಂಡರ್ ಇದ್ದ, ಅವ್ರನ್ನೆಲ್ಲ ಮಾರ್ಕ್ ಮಾಡಿ ಟಾರ್ಗೆಟ್ನ ಫಿಕ್ಸ್ ಮಾಡಿ ಹೊಡೆದಾಕಿರುವಂಥದ್ದು ನಿನ್ನೆ ನಮಗೆ ಜಯ ಸಿಕ್ಕಿದೆ. ಇದು ನೇರವಾಗಿ ನಾವು ಸಂದೇಶ ಕೊಡ್ತಿದ್ದೀವಿ, ನೇರವಾಗಿ ಪ್ರಪಂಚಕ್ಕೆ ನಾವು ಹೇಳ್ತಿದ್ದೀವಿ, ಉಗ್ರವಾದಿಗಳನ್ನ, ಟೆರರಿಸ್ಟ್ಗಳನ್ನ ಭಾರತ ಸಹಿಸಲ್ಲ. ಇದು 2025. ನಾವು ಒಬ್ಬರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಭಾರತ ದೇಶ ಬೆಳೆದಿದೆ. ನಾವು ಒಬ್ಬರ ಹತ್ರ ಹೇಳ್ಸ್ಕೊಳಕ್ಕೆ ಹೋಗಲ್ಲ. ಈಗ ಸಾಕಷ್ಟು ದೇಶಗಳು ನಾಳೆ ದಿನ ನಮಗೆ ಪ್ರಶ್ನೆ ಮಾಡ್ಬೋದು, ನೀವು ಯಾಕೆ ಈ ರೀತಿ ಮಾಡಿದ್ರಿ ಹಾಗೆ ಹೀಗೆ ಅಂತ. ನಮ್ಮ ವಿಷನ್ ಆಗಲಿ, ನಮ್ಮ ಮೋಡ್ ಆಫ್ ಆ್ಯಕ್ಷನ್ ಆಗಲಿ, ನಮ್ಮ ಮಿಲಿಟರಿ ಆ್ಯಕ್ಷನ್ ಆಗಲಿ ವೆರಿ ಕ್ಲಿಯರ್ ಆಗಿದೆ. ಉಗ್ರವಾದಿಗಳು, ಅವರ ಬೇಸ್ ಕ್ಯಾಂಪು, ಈ ಮಾಸ್ಟರ್ ಮೈಂಡು, ಈಗ ಹಫೀಜ್ ಸಯೀದ್ ಅಂತ ಇದ್ದಾನಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು ಅವನು ಟೆರರಿಸ್ಟ್ ಅಂತ ಈಗಾಗಲೇ ಡಿಕ್ಲೇರ್ ಆಗಿದೆ. ಮೌಲಾನಾ ಮಸೂದ್ ಅಜರು ಇಡೀ ಪ್ರಪಂಚಕ್ಕೆ ಗೊತ್ತು, 2001 ಅವನಿಗೆ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದೆ ಇಡೀ ಪ್ರಪಂಚ. ಇಂಥವ್ರನ್ನೆಲ್ಲ ಸಾಕ್ಕೊಂಡು ತನ್ನ ಒಳಗಡೆ ಇಟ್ಕೊಂಡು ಯಾವುದು ನಮ್ಮಲ್ಲಿ ಉಗ್ರವಾದಿ ತನ ಇಲ್ಲ, ನಮ್ಮಲ್ಲಿ ಯಾವುದು ಉಗ್ರವಾದಿ ಕ್ಯಾಂಪ್ ಇಲ್ಲ, ಲಾಂಚ್ ಪ್ಯಾಡ್ಗಳಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಬರ್ತಿತ್ತಲ್ಲ, ಈಗ ಪಾಕಿಸ್ತಾನ ಉತ್ತರ ಕೊಡಬೇಕು ಇಡೀ ಪ್ರಪಂಚಕ್ಕೆ, ಭಾರತ ದೇಶಕ್ಕೆ ಒಂದಕ್ಕೆ ಅಲ್ಲ ಪ್ರಪಂಚಕ್ಕೆ ಹೇಳಬೇಕು, ಇವ್ರ್ಯಾರು ಒಳಗಡೆ ಇದ್ರಲ್ಲ, ಇವು 10 ಎಕರೆಯಲ್ಲಿ ಇವರು ಯೂನಿವರ್ಸಿಟಿ ಮಾಡ್ಕೊಂಡಿದ್ರಲ್ವ. ಯೋಚನೆ ಮಾಡಿ, ಒಂದು ಮಸೀದಿ ಒಳಗಡೆ 1,000 ಜನ ಟೆರರಿಸ್ಟು ಪ್ರತಿ ವರ್ಷ ಹೊರಗಡೆ ಬರ್ತಾರಂದರೆ ಯಾವ ಮಟ್ಟಕ್ಕೆ ಇವರು ಉಗ್ರವಾದಿತನನ ಬೆಳೆಸ್ಕೊಂಡು ಹೋಗ್ತಿದೆ ಪಾಕಿಸ್ತಾನ. ಈ ಉಗ್ರವಾದಿಗಳು ಎಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ? ಇಡೀ ಪ್ರಪಂಚಕ್ಕೆ ಮುಳ್ಳಾಗಿದ್ದಾರೆ ಇವರು. ಆ ಮುಳ್ಳನ್ನ, ಆ ಬೇರ್ನ, ಆ ರೂಟ್ ಏನಿದೆ, ಆ ರೂಟ್ ಕಾಸ್ನ ಕಟ್ ಮಾಡಬೇಕು ಅಂತ ಭಾರತ ಇವತ್ತು ಕೈ ಹಾಕಿದೆ. ಇಡೀ ಪ್ರಪಂಚ ಹೇಳ್ತಿದೆ ಭಾರತದೊಟ್ಟಿಗೆ ನಾವೆಲ್ಲ ಇದ್ದೀವಿ, ನೀವೇನು ಮೋಡ್ ಆಫ್ ಆ್ಯಕ್ಷನ್ ಮಾಡ್ತಿದ್ದೀರಿ, ಏನು ಸ್ಟೆಪ್ ತೊಗೊಂಡಿದ್ದೀರಾ, ಒಳ್ಳೆ ಸ್ಟೆಪ್ ಇದು, ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಇಡೀ ಪ್ರಪಂಚ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ, ನಮಗೆ ಹೇಳ್ತಿದ್ದಾರೆ. ಓಕೆ ಚಂದ್ರಶೇಖರ್ ಸರ್, ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಪ್ರತಿಪಕ್ಷಗಳು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಮೋದಿಯವರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಇಡೀ ದೇಶವಾಗಿ ನಾವು ನಿಮ್ಮ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮೂಲಕ ನಮ್ಮಲ್ಲಿ ಯಾವ ಒಡಕೂ ಇಲ್ಲ ಅನ್ನುವಂಥ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ರಾಹುಲ್ ಗಾಂಧಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ, ನೀವು ನಗ್ತಾ ಇದ್ರಿ, ಯಾಕೆ? ಹೌದಾ? ಅಥವಾ ಬೇರೆ ವಿಚಾರಕ್ಕೆ ನಗ್ತಿದ್ದೀರಾ, ಅಥವಾ ನಾನು ಹಂಗೆ ಅನ್ಕಣ್ಣ, ನಾನು ತಪ್ಪಾಗಿ ತಿಳ್ಕಣ್ಣ? ಇಲ್ಲ, ಅಟ್ಲೀಸ್ಟ್ ಈ ಮೊಮೆಂಟಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸೊಳಗಡೆ ಏನೇನು ನೋವಿದೆಯೋ ಪಾಪ, ಏನೇನು ಇದೆಯೋ, ಬಟ್ ಆಚೆ ಕಡೆಗೆ ಮಾತ್ರ ಎಕ್ಸ್ಪ್ರೆಸ್ ಮಾಡಿಕೊಂಡು ನಾವು ಒಟ್ಟಿಗೆ ಇದ್ದೀವಿ, ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಟ್ಲೀಸ್ಟ್ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಟ್ಲೀಸ್ಟ್ ಗುಡ್ ಲಕ್. ಜನ ಉಗಿತಾರೆ ಅಂತನಾದ್ರೂ ಕೆಲವರು ಒಳ್ಳೆ ಬುದ್ಧಿ ಬಂದಿರುತ್ತೆ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ರಿ, ನೀವೇ ಭಾರತೀಯರು ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವ್ರ ಮೊಮ್ಮಗ ಅವರು, ರಾಜೀವ್ ಗಾಂಧಿ ಅವರ ಮಗ ಅವರು. ಏನ್ರಿ ಮೇಡಮ್, ದಿಸ್ ಇಸ್ ನಾಟ್ ಗುಡ್. ಈ ರೀತಿ ಏನ್ರಿ ನಿಮ್ ಪ್ರಾಬ್ಲಮ್? ನಾನು ಅದಕ್ಕೆ ಹೇಳಿದ್ದು, ಕುಂಬಳಕಾಯಿ ಕಳ್ಳನ ಬೆನ್ಬಿಟ್ಟು ನೋಡ್ಕೊಂಡು ದೇಶದ್ರೋಹಿ ಅಂದ್ರೆ ನಾವೇ ಅಂತಾರೆ. ಭಾರತ್ ಮಾತೆ ಹೇಳಿಲ್ಲ ನಾವೇ ಅಂತ ನಾನು ಮಾತಾಡಿದ್. ನಾನು ಕಾಂಗ್ರೆಸ್ ಹೆಸರು ಹೇಳಿದ್ನ, ರಾಹುಲ್ ಗಾಂಧಿ ನಿಮ್ಗೆ ರಾಹುಲ್ ಗಾಂಧಿ ಅವ್ರ ವಿಚಾರ ಕೇಳಿದ್ರು. ಸ್ವಲ್ಪ ದೇಶದ ವಿಚಾರ ಅಂತ ಬಂದಾಗ ಬಿಜೆಪಿ ಹೋಗ್ತಾರೆ. ಕುಂಬಳಕಾಯಿ ಕಳ್ಳರು ಯಾಕೆ ಆಗ್ತೀರಾ? ಯಾವ ಕಳ್ಳರು ಇಲ್ಲ, ಏನು ಇಲ್ಲ, ದರೋಡೆಗೋರ ಚಿತ್ರ ಮಾಡೋ ಇತಿಹಾಸ ನಮಗೆ ನೋವು ಅರ್ಥ ಆಗುತ್ತೆ. ಆರಾಮಾಗಿ ರೆಸ್ಟ್ ತಗೊಳ್ಳಿ. ಸ್ವಲ್ಪ ಪ್ರಶ್ನೆ ತುಂಬಾ ನೋವು ಆಗ್ತಿದೆ. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ರಾಧಾ ಅವರೇ, 2 ರೀತಿ ಯುದ್ಧ ಆಗುತ್ತೆ. ಒಂದು ಘೋಷಿತ ಯುದ್ಧ, ಇನ್ನೊಂದು ಅಘೋಷಿತ ಯುದ್ಧ. ಸಾಮಾನ್ಯವಾಗಿ ವಾರ್ಗಳಲ್ಲಿ ಅಘೋಷಿತ ಯುದ್ಧಗಳೇ ಜಾಸ್ತಿ. ಸುಮಾರು 3 ದಶಕ ಸೋವಿಯತ್ ಯೂನಿಯನ್ಗೂ ಮತ್ತು ಅಮೆರಿಕಾಗಾಯಿತು. ಒಂದಿನ ಅವ್ರು ವಾರ್ ಮಾಡಲೇ ಇಲ್ಲ, ಬರೀ ಪ್ರಾಕ್ಸಿ ವಾರ್ಗಳು ಮಾಡಿದ್ದೇನೆ ನಾವು. ಇದು ಬಾಂಗ್ಲಾ ವಿಚಾರದಲ್ಲಿ ನಾವು ಪಾಕಿಸ್ತಾನ ವಾರ್ ಆದಾಗ, ಆಕ್ಚುಯಲ್ ವಾರ್ ಆಗಿದ್ದು ಬರೀ 8 ದಿವಸ. ಅದಕ್ಕೆ ಮುಂಚೆ ತಿಂಗಳಾನ್ಗಟ್ಟಲೆ ಪ್ರಾಕ್ಸಿ ವಾರ್ ಆಗಿತ್ತು. ಆ್ಯಕ್ಚುಲಿ ಈ ಅಘೋಷಿತ ಯುದ್ಧಗಳಿದೆಯಲ್ಲ, ಇವೇ ತುಂಬ ಬ್ಲೀಡ್ ಮಾಡೋದು, ತುಂಬ ಹೊಡೆದವು ಅಯ್ಯೋ ಅನ್ಸೋದು ಅವೇನೇ. ಯಾವತ್ತು ಪಹಲ್ಗಾಮ್ನ ಅಟ್ಯಾಕ್ ಆಯಿತು ಆವತ್ತೇ ಭಾರತ ಯುದ್ಧ ಘೋಷಣೆ ಮಾಡ್ತು, ಅಘೋಷಿತ ಯುದ್ಧ ಘೋಷಣೆ ಮಾಡ್ತು. ನೀರಲ್ಲಿ ಹೊಡೆದ್ರು ನೋಡಿ. ಅದು ಎಷ್ಟು ಎಫೆಕ್ಟಿವ್ ಆಯಿತು ಅಂತ ಹೇಳಿದ್ರೆ, ಸಿಂಧು ನದಿ ಮತ್ತು ಇದು ಜೇಲಂ ನದಿ ಇದು ಮಾಡಿದ್ದು 1% ನದಿ ನೀರನ್ನು ಕಡಿಮೆ ಹಿಡಿದಿಟ್ರೆ, ಜಸ್ಟ್ 1% ಇಟ್ಟರೆ 8ರಿಂದ 10% ಬೆಳೆ ನಾಶ ಆಗುತ್ತೆ ಆ ದೇಶದ್ದು. ಟೋಟಲ್ ದೇಶದ ಬೆಳೆ 8ರಿಂದ 10%. ನೀವು ಇಡೀ ನದಿ ಹಿಡಿಯೋದೇ ಬೇಡ, 10% ಹಿಡಿದ್ರೆ ಮುಳುಗೋಯ್ತು ಆ ದೇಶ. 10% ಹಿಡಿದ್ರೆ ನದಿ ನೀರನ್ನ ಹಿಡಿದಾಯಿತು.
ಮೆಡಿಸಿನ್ ಸಪ್ಲೈಗೆ 90% ನಮ್ಮ ಮೇಲೆ ಡಿಪೆಂಡ್ ಆಗಿರೋದವರು. ಮೆಡಿಸಿನ್ನ ಸ್ಟಾಪ್ ಮಾಡಾಯಿತು. ಏರ್ ಸ್ಪೇಸ್ ಏನು ಕೊಟ್ಟಿದ್ರು, ಏರ್ ಸ್ಪೇಸ್ನ ಸ್ಟಾಪ್ ಮಾಡಿದ್ರು. ಎಷ್ಟು ದೊಡ್ಡ ಹೊಡೆತ ಅಂತ ಹೇಳಿದ್ರೆ, ಅವ್ರು ಇಲ್ಲಿಂದ ಅವ್ರು ಕೋಲಾಲಂಪುರ್ಗೆ ಹೋಗ್ಬೇಕಂದ್ರೆ, ಸಿಂಗ್ಪುರ್ಗೆ ಹೋಗ್ಬೇಕಂತ ಹೇಳಿದ್ರೆ ಚೈನಾಯಿಂದ ಹೋಗಬೇಕು. ಲಕ್ಷಾಂತರ ಡಾಲರ್ ಪ್ರತಿ ಫ್ಲೈಟಲ್ಲಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅವ್ರಿಗೆ, ತಿನ್ನೋಕ್ಕೆ ಗತಿ ಇಲ್ಲ ಅವ್ರಿಗೆ. ಎಂಥ ಹೊಡೆತ ಹೊಡಿತಿದೆ. ಅದಾದಮೇಲೆ ಕಂಪ್ಲೀಟ್ ವ್ಯಾಪಾರ ನಿಲ್ಲಿಸ್ಬಿಟ್ರು. ಆಲ್ಮೋಸ್ಟ್ 80% ವ್ಯಾಪಾರ ನಮ್ಮ ಜೊತೆ ಇರೋದು. ಕಂಪ್ಲೀಟ್ ವ್ಯಾಪಾರ ನಿಲ್ಲಿಸ್ಬಿಟ್ರು. ನೀರಿಲ್ಲ, ದುಡ್ಡಿಲ್ಲ, ಮೆಡಿಸಿನ್ ಇಲ್ಲ, ಆಮೇಲೆ ದುಡ್ಡು ಉಳಿತಾ ಇಲ್ಲ, ಬರ್ಬಾದಾಗೋಗಿದೆ. ಅದೇನು ಮಾಡೋದೇ ಬೇಡ. ನೀವು ಕರೆಕ್ಟ್ 10 ವಾರ ನೀವು ಏನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಸತ್ತೋಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಡೀ ಪಾಕಿಸ್ತಾನದ್ದು ಎಕ್ಸ್ಟರ್ನಲ್ ಇದು ಏನು ಫಾರಿನ್ ಎಕ್ಸ್ಚೇಂಜ್ ಇರ್ತಕ್ಕಂಥದ್ದು $70 ಬಿಲಿಯನ್. ಅದರಲ್ಲಿ $55 ಬಿಲಿಯನ್ ಸೌದಿ ಅರೇಬಿಯಾ ಜೊತೆ ಕೋವನರ್ ಅಂತಿದೆ. ಅಂದರೆ ಅವ್ರಿಗೆ ಕೇಳ್ದಂಗೆ ಇವ್ರು ಯೂಸ್ ಮಾಡೋಂಗಿಲ್ಲ, ಅವರ ಪರ್ಚೇಸ್ಗಳಿಗೆ ಮಾತ್ರ ಯೂಸ್ ಮಾಡಬೇಕು. ಉಳಿಯೋದೆಷ್ಟು? ಕೇವಲ $15 ಬಿಲಿಯನ್. ಒಂದು ವಾರ ಯುದ್ಧದ ಸಂದರ್ಭದಲ್ಲಿ ನಮ್ಮದು ತುಂಬ ದೊಡ್ಡ ಬಾರ್ಡ್ರು, ಎಲ್ಲಿಂದ 3530 ಕಿಲೋಮೀಟ್ರು, ಏನು ಜಮ್ಮುವಿಂದ ಇದನ್ನು ಕಾಶ್ಮೀರಿಂದ ಹಿಡ್ಕೊಂಡು ಗುಜರಾತ್ ಬಾರ್ಡ್ವರೆಗೂ 3530 ಕಿಲೋಮೀಟ್ರು ಬಾರ್ಡ್ರು. ಅಷ್ಟು ದೊಡ್ಡ ಬಾರ್ಡ್ರು. ಅಲ್ಲೆಲ್ಲ ಮೂವ್ಮೆಂಟ್ಗಳು ಮಾಡಬೇಕು. ಎಲ್ಲಿ ಹೊಡಿತಾರೆ ಅಂತ ಗೊತ್ತಿಲ್ಲ. ಗುಜರಾತಲ್ಲಿ ಹೊಡಿತಾರೋ, ರಾಜಸ್ಥಾನ್ ಕಡೆ ಹೊಡಿತಾರೋ, ಕಡೆ ಹೊಡಿತಾರೋ ಗೊತ್ತಾಗ್ತಿಲ್ಲ ಅವ್ರಿಗೆ. ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತೆ. INS ವಿಕ್ರಾಂತ್ ಹೋಯ್ತು, ವಾಪಸ್ ಬಂದು ಕರಾಚಿ ಹತ್ರ ಫುಲ್ಲು ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಹೀಗೆ ಮಾಡಿದಾಗ ಪ್ರತಿ ಒಂದು ವಾರಕ್ಕೆ ಅವರಿಗೆ $1.5 ಬಿಲಿಯನ್ ಬೇಕು ಖರ್ಚು. 10 ವಾರಕ್ಕೆ ಇರ್ತಕ್ಕಂಥ $15 ಬಿಲಿಯನ್ ಮುಗಿದೋಗ್ಬಿಡುತ್ತೆ. ಆಮೇಲೆ ಏನು ಮಾಡಬೇಕು? ಆ ದೇಶ ಲಿಟ್ರಲಿ ಬರ್ಬಾದಾಗೋಗಿದ್ದಾರೆ. ಇವತ್ತೇನಾಗೋಗಿದೆ ಅವ್ರಿಗೆ, ಈ ಕಡೆಗೆ ಜನಕ್ಕೂ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಮಿಲಿಟ್ರಿಗೂ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ನಾವು ನೋಡಿದ್ವಿ 1,500 ಜನ 2,000 ಜನ ಓಡೋಗ್ಬಿಟ್ಟಿದ್ರು ಮುಂಚೆನೇ. ಆಫೀಸರ್ಗಳು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಸಂಸದರು ಬಾಯ್ ಬಿಡ್ಕೊತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಪಾಕಿಸ್ತಾನ ನೇರವಾಗಿ ಯುದ್ಧ ಯಾವುದು ಮಾಡಿಲ್ಲ, ಮಾಡಿರೋದು ಯಾವುದು ಗೆದ್ದಿಲ್ಲ, ಎಲ್ಲ ಸೋತಿರೋದೆ. 4 ಯುದ್ಧ ಮಾಡೋದು, 4 ಯುದ್ಧನೂ ಸೋತರು. ಮಿಕ್ಕಿದ್ದೆಲ್ಲೂ ಪ್ರಾಕ್ಸಿ ವಾರು. ಅವರು ಅಫ್ಘಾನಿಸ್ತಾನ ಮೇಲೆ, ಸೋವಿಯತ್ ಮೇಲೆ ಪ್ರಾಕ್ಸಿ ವಾರ್ ಮಾಡಿ ಅಲ್ಲೂ ಜಿಹಾದೇ ಮಾಡಿದ್ದವರು. ಜಿಹಾದ್ ಮಾಡಿಕೊಂಡು ನೋಡಿ, ಅಲ್ಲಿ SK ಮಾಲಿಕ್ ಅಂತೇಳಿ ಅವಾಗ ಬ್ರಿಗೇಡಿಯರ್ ಆಗಿದ್ದರು, ಯಾವುದರಲ್ಲಿ ಅಫ್ಘಾನಿಸ್ತಾನಲ್ಲಿ ಸೋವಿಯತ್ ಮಾಡ್ಬೇಕಾರೆ. ಆವಾಗ ಅವರು ಡಾಕ್ಟ್ರೈನ್ ಕ್ರಿಯೇಟ್ ಮಾಡಿದ್ರು. ಆ ಡಾಕ್ಟ್ರೈನ್ ಒಂದು ಬುಕ್ ಆಯಿತು. ಆ ಬುಕ್ ಹೆಸರು ಏನು ಗೊತ್ತಾ? ಕುರಾನಿಯನ್ ಕಾನ್ಸೆಪ್ಟ್ ಆಫ್ ವಾರ್. ಅದು ಬುಕ್ಕಾಗೂ ಬಂತು. ಅದಕ್ಕೆ ಜಿಯಾವುಲ್ಲಾ ಕೋರೆ ಮುನ್ನುಡಿ ಬರೆದಿದ್ರು. ಅದಾದಮೇಲೆ ಗ್ರೋಹಿ ಅಂತೇಳಿ ಒಬ್ಬ ಮೌಲಾನ ಅದಕ್ಕೆ ಪ್ರಸ್ತಾವನೆ ಬರೆದಿದ್ರು. ಅಂದ್ರೆ ನೀವು ಯುದ್ಧನೇ ಮಾಡಬೇಡಿ, ಜಿಹಾದ್ ಮೂಲಕನೇ ನೀವು ಆ ದೇಶವನ್ನ ವಾರ್ ಆಗಲ್ಲ, ಪ್ರಾಕ್ಸಿ ವಾರ್ ಆಗುತ್ತಾ? ಪ್ರಾಕ್ಸಿ ವಾರಲ್ಲಿ ಅರ್ಧ ಹೊಡೆದ್ಬಿಟ್ಟಿದ್ದೀವಿ. ಇನ್ನು ಉಳಿದಿದ್ದೇನಾದ್ರು ಅವರನ್ನು ಬಾಲ ಬಿಚ್ಚಿದ್ರೆ ನಮ್ಮ ಸಿವಿಲಿಯನ್ಗಳ ಮೇಲೆ ಅಟ್ಯಾಕ್ ಮಾಡೋದು, ನಮ್ಮ ಸೇನಾ ನೆಲೆ ಮೇಲೆ ಅಟ್ಯಾಕ್. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವತ್ತು ನೋಡಿ ನಾವೇನು ಹೊಡೆದಿದ್ದೀವಿ 9 ನೆಲೆಗಳಿಗೆ 100% ಅದು ಉಗ್ರರ ನೆಲೆಗಳು. ಅದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಅದನ್ನು ಯಾರೂ ಡಿನೈ ಮಾಡೋಕ್ಕಾಗದೇ ಇಲ್ಲ. ನಾವು ಸೇನಾ ನೆಲೆ ಮುಟ್ಟಿಲ್ಲ, ನಾಗರಿಕರ ನೆಲೆ ಮುಟ್ಟಿಲ್ಲ, ಯಾವುದನ್ನು ನಾವು ಮುಟ್ಟಿಲ್ಲ. ಅವರಿಗೆ ರಿಟಾಲಿಯೇಟ್ ಮಾಡಬೇಕು. ಎಲ್ಲಿಗೆ ಮಾಡ್ತಾರೆ? ನಮ್ಮಲ್ಲಿ ಉಗ್ರ ನೆಲೆ ಇಲ್ಲ. ಗಡಿ ನೋಡಿದ್ರೆ ಯಾರು ಹೊಡಿಬೇಕು? ಡಿಫೆನ್ಸ್ಗೆ ಹೊಡಿಬೇಕು, ಇಲ್ಲ ನಾಗರಿಕರಿಗೆ ಹೊಡಿಬೇಕು. ಡಿಫೆನ್ಸಿಗೆ ಮುಟ್ಟೋದು, ನಾಗರಿಕರಿಗೆ ಮುಟ್ಟೋದು, ನಮಗೆ ಫುಲ್ ಡಿಫೆನ್ಸ್ ಬಂದ್ಬಿಡುತ್ತೆ. ನಮ್ಮ ಪಾಲಿಸಿ ಏನು? ನೋ ಫಸ್ಟ್ ಸ್ಟ್ರೈಕ್. ನಾವು ಅದನ್ನ ಹೊಡೆಯಲ್ಲ. ಬಟ್ ಹೊಡೆದ್ರೆ ನಾವು ಸುಮ್ಮನಿರೋ ಸಾಧ್ಯನೇ ಇಲ್ಲ. ಅದು ನ್ಯೂಕ್ಲಿಯರ್ ಪಾಲಿಸಿ ಆಗ್ಬೋದು, ಬೇರೆ ಪಾಲಿಸಿ ಆಗ್ಬೋದು. ಅವರು ಇವಾಗ ಏನಾದ್ರು ರಿಟಾಲಿಯೇಟ್ ಮಾಡೋಕ್ಕೆ ಹೋದರೆ ಅದು ಒತ್ತಿನ ವಧೆ ಇದೆಯಲ್ಲ, ಅದಕ್ಕೆ ಅದರ ಸರ್ವನಾಶ ಆಗೋಗುತ್ತೆ. ಇವತ್ತು ನೋಡಿ, ಜಸ್ಟ್ 10 ಸೆಕೆಂಡ್ಸ್ ಬೋರ್ ನೋಡಿ, ನಾವು 9 ಲೊಕೇಶನಲ್ಲಿ 24 ಮಿಸೈಲ್ ಹೊಡೆದ್ವಿ ನಾವು ಅವ್ರಿಗೆ. 24 ಒಂದಿನಾದ್ರೂ ತಡೆಯೋಕ್ಕಾಯ್ತಾ? ಅವ್ರು ಏರ್ ಡಿಫೆನ್ಸ್ ಸಿಸ್ಟಮೇ ತಡೆಯೋಕ್ಕಾಗಲಿಲ್ಲ ಅವ್ರಿಗೆ. 24 ಮಿಸೈಲ್ ಬಿಟ್ಟಿರೋದು ನಾವು ಮೊನ್ನೆ ಬೆಳಗ್ಗೆ. ಇವತ್ತು ನಮ್ಮ ಮೇಲೆ ಏನು ಅವ್ರು ಅಟ್ಯಾಕ್ ಮಾಡಿದ್ರು, ಅವ್ರು ಕ್ಷಿಪಣಿ ಇಮ್ಮಿಡಿಯೇಟಾಗಿ ಹೊಡೆದಾಕ್ಬಿಟ್ಟು ಯಾವ ಲಾಹೋರಲ್ಲಿ ಅದು ಏರ್ ಸಿಸ್ಟಮ್ ಇತ್ತಲ್ಲ, ಸಿಸ್ಟಮ್ನೇ ಧ್ವಂಸ ಮಾಡಿದ್ವಿ. ಮತ್ತೆ ಕ್ಷಿಪಣಿಗಳು ಅದು ನಮ್ಮವು ಒಂದನ್ನು ಮುಟ್ಲಿಲ್ಲ. ಅವ್ರು ಬಂದಿದ್ದೆಲ್ಲ ನಮ್ಮ ಸಿಸ್ಟಮ್ ತಡೀತಾ ಇದೆ. ನಮ್ಮವು ಎಷ್ಟು ಹೋಗ್ತಾ ಇದ್ದಾವೆ, ಯಾವುದೋ ಚೈನೀಸ್ ಮಾಡಿ ಇಟ್ಕೊಂಡಿದ್ದಾರಂತೆ, ಒಂದು ಡಿಟೆಕ್ಟ್ ಆಗ್ತಾ ಇಲ್ಲ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಆ ಮಾರಲ್ ಇರುತ್ತಲ್ಲ, ಪಾಕ್ ಆರ್ಮಿದು ಮಾರಲು, ಆ ಮಾರಲ್ನ ಕಿತ್ಕೊಂಡು ತಿನ್ಬಿಡುತ್ತೆ. ಎದುರುಗಡೆ ಶಸ್ತ್ರ ಇದ್ರೂ ಎತ್ತಕ್ಕೆ ಮನಸ್ಥಿತಿ ಬೇಕು, ಈ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಇದು ಈಸಿಯಾಗಿ ಅದನ್ನ ಆಹಾರ ಮಾಡಿಬಿಡುತ್ತೆ ಬೇರೆ ಇದಕ್ಕೆ. ಓಕೆ, ಎಸ್, ಇವರು ಯಾರು ದರ್ಶನ್ ಅವರೇ, ಎಲ್ಲ ರಾಜಕೀಯವಾದಂತಹ ಹಿತಾಸಕ್ತಿಗಳನ್ನು ಬಿಟ್ಟು ಮರೆತು ಒಂದಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶ ಇವತ್ತು ನಮ್ಮ ದೇಶ ಕೊಟ್ಟಿದೆ. ಅದು ನಿಜಕ್ಕೂ ಕೂಡ ಒಂದು ಐತಿಹಾಸಿಕ. ಕಾಲಕ್ಕೆ ತಕ್ಕಂತೆ ಎಲ್ಲ ರಾಜಕೀಯ ಪಕ್ಷಗಳು, ವೆದರ್ ಅದು ಕಾಂಗ್ರೆಸ್ ಅಧಿಕಾರದಲ್ಲಿರಲಿ, BJP ಅಧಿಕಾರದಲ್ಲಿರಲಿ, ಅಥವಾ ಬೇರೆ ಯಾವುದೇ ಪಾರ್ಟಿ ಅಧಿಕಾರದಲ್ಲಿರಲಿ, ಕಾಲಕ್ಕೆ ತಕ್ಕಂತೆ ಇತಿಹಾಸ ನೋಡಿದಾಗ ಪಾಕಿಸ್ತಾನದ ವಿರುದ್ಧ ನಾವು ಒಗ್ಗಟ್ಟಾಗಿದ್ದೇವೆ ಹೊರತು ವಿಚಲಿತವಾಗಿಲ್ಲ. ಇವತ್ತು ಕೂಡ ಅದೇ ಆಗಿದೆ. ಇದರ ಹಿಂದೆ ಚಂದ್ರಶೇಖರ್ ಅವರು ಹೇಳೋ ಪ್ರಕಾರ ಮನಸ್ಸಲ್ಲೊಂದಿತ್ತ, ಹೊರಗೊಂದಿತ್ತ, ಜನ ಬೈತಾರೆ ಅಂತ ಮಾಡಿದ್ರ, ಬೈಲಾರ್ದು ಅಂತ ಮಾಡಿದ್ರ, ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ಇರಬಾರದು. ಆದರೆ ನಿಮ್ಮ ಪ್ರಕಾರ ನಿಜಕ್ಕೂ ಇವತ್ತೇನು ನಾವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ, ಈ ಹೆಜ್ಜೆ ಪಾಕಿಸ್ತಾನವನ್ನು ಮುಳುಗಿಸುವ ಹೆಜ್ಜೆಯ,
ಅಥವಾ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರನ್ನು ಅಳಿಸಿ ಬಿಡುವಂತಹ ಹೆಜ್ಜೆಯ, ಅಥವಾ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿ ನೆಲೆಸಿ ನಮ್ಮಲ್ಲೂ ಶಾಂತಿ ನೆಲೆಸುವ ಹೆಜ್ಜೆಯ? ಇದರ ಅಂತ್ಯ ಹೇಗಾಗಬಹುದು? ಹೇಗೆ ನೋಡ್ತಿದ್ದೀರಾ ಈ ಒಂದು ಪ್ರಕ್ಷುಬ್ಧ ವಾತಾವರಣನ ತಾವು? ಮೊದಲು ರಾಜಕೀಯ ಪಕ್ಷದ ವಿಚಾರ ನೀವು ಕೇಳಿದ್ದಕ್ಕೆ 1885 ಕಾಂಗ್ರೆಸ್ ಶುರುವಾಯಿತು, 1980 ಬಿ ಜೆ ಪಿ ಉಗಮ ಆಯಿತು, 1999 JDS ಉಗಮ ಆಯಿತು. ಈ ದೇಶದಲ್ಲಿ ರಾಜಕೀಯ ಪಕ್ಷಗಳು ಹುಡ್ತವೆ, ರಾಜಕೀಯ ನಾಯಕರು ಹುಡ್ತಾರೆ, ಹೋಗ್ತಾರೆ. ಆದರೆ ಭಾರತ ಅನ್ನೋದು ಮಹಾಭಾರತ ಇದ್ದಾಗಲೂ ಇತ್ತು, ರಾಮಾಯಣ ಇದ್ದಾಗಲೂ ಇತ್ತು, ಇನ್ನು ಸಾವಿರಾರು ಕೋಟ್ಯಾಂತರ ವರ್ಷ ಇದ್ದರೂ ಭಾರತ ಇದ್ದೇ ಇರ್ತದೆ. ನಮಗೆ ಇಂಥ ವಿಚಾರಗಳಲ್ಲಿ ರಾಜಕೀಯ ಪಕ್ಷಗಳಿಗಿಂತ ದೇಶವೇ ಮೊದಲು. ದೇಶಕ್ಕೋಸ್ಕರನೇ ನಾವಿರ್ತಕ್ಕಂಥದ್ದು ಒಂದು. ಇವತ್ತು ಏನು ನಮ್ಮ ಕಾಂಗ್ರೆಸ್ನ ನಿರ್ಧಾರ, ದ ಡೇ ಫಸ್ಟಿಂದ ಈ ದೇಶದ ಏನು ಸೇನೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಸೇನೆಯ ಜೊತೆಗೆ ನಾವಿರ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ನಾನು ನಿಮಗೆ ಇತಿಹಾಸ ನೆನೆಸ್ಕೊಡ್ಬೇಕಂತಂದರೆ 1971 ಏನು ಯುದ್ಧ ಆಯಿತು, ಅವತ್ತು ನಾವು 9,000 ಜನನ ಹತ್ಯೆ ಮಾಡಿದ್ದೀವಿ, 25,000 ಜನ ಗಾಯಗೊಂಡಿದ್ದರು, 93,000 ಜನ ಶರಣಾಗತಿಯಾದರು. ಅವತ್ತೂ ಸಹ ಅಟಲ್ ಬಿಹಾರಿ ವಾಜಪೇಯಿಯವರು ಇಂದಿರಾ ಗಾಂಧಿಯವ್ರ ಜೊತೆಗೆ ನಿಂತಿದ್ದು ಇತಿಹಾಸ, ಅವರನ್ನು ದುರ್ಗೆ ಅಂತ ಕರೆದಿದ್ದು ಇತಿಹಾಸ. ಹಾಗೆಯೇ 99ರ ಕಾರ್ಗಿಲ್ ಯುದ್ಧ ಆದಾಗ ನಮ್ಮ ದೇಶದ ಅಂದಿನ ಪ್ರಧಾನಿಯಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿಯವ್ರ ಜೊತೆಗೆ ಅಂದಿನ ರಕ್ಷಣಾ ಸಚಿವರಾದಂಥ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆಗೆ ನಾವು ನಿಂತಿದ್ವಿ. ಹಾಗೆಯೇ ಏನು 2008ರಲ್ಲಿ ಏನು ನಮ್ಮ ಮುಂಬೈ ಅಟ್ಯಾಕ್ ಆಯಿತು, ಸೊ ಅವಾಗಲೂ ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟಿ ದೇ ಸ್ಟುಡ್ ವಿತ್ UPA ಗೌರ್ನಮೆಂಟ್. ಸೊ ಹಾಗೆಯೇ ಇವತ್ತು ಪೆಹಲ್ಗಾಮ್ ದಾಳಿಯಾಗಿದೆ, ನಮ್ಮ ಅಮಾಯಕ 26 ಜನ ಮಡಿದಿದ್ದಾರೆ. ಸೊ ಇವತ್ತು ನಮ್ಮ ಸೇನೆ ಏನು ನಿರ್ಧಾರ ತೊಗೊಂಡಿದೆಯಲ್ಲ ಅದು ಅತಿ ಉತ್ತಮವಾದಂಥ ನಿರ್ಧಾರ. ಅದಕ್ಕೂ ಬಹಳ ಮುಖ್ಯವಾಗಿ ಆ ಹೆಸರಿದೆಯಲ್ಲ ಮೇಡಮ್, ಆಪರೇಷನ್ ಸಿಂಧೂರ, ನಮ್ಮ ಕುಂಕುಮಕ್ಕೆ, ನಮ್ಮ ಮಾಂಗಲ್ಯಕ್ಕೆ ನೀವು ಅಡಚಣೆ ಮಾಡಿದ್ದೀರ. ಹಾಗಾಗಿ ಆ ಒಂದು ಹೆಸರನ್ನು ಇಟ್ಟು ನಮ್ಮ ಭಾರತದ ಸಂಸ್ಕೃತಿಯನ್ನು ನಮ್ಮ ಸೇನೆ ಇಡೀ ವಿಶ್ವಕ್ಕೆ ಹೇಳ್ಕೊಡೋದ್ರ ಮೂಲಕ ಇವತ್ತು ಆ ಇಬ್ಬರು ತಾಯಿಯಂದರು ಏನಿದ್ದಾರೆ, ಯಾರು ಓಮಿಂಗ್ ಸಿಂಗ್ ಮತ್ತು ಓಮಿಕಾ ಸಿಂಗ್ ಮತ್ತು ಸೋಫಿಯಾ ಕುರೇಶಿ ಅವರು ನೋಡಬೇಕಾದ್ರೆ ಅಕ್ಷರಶಃ ನನಗೆ ಇಂದಿರಾ ಗಾಂಧಿಯವರೇ ಕಣ್ಣಿಗೆ ಕಂಡಂಗಾಯಿತು ಮೇಡಮ್. ಆ ಒಂದು ಭಾವೈಕ್ಯತೆ ಇಡೀ ವಿಶ್ವಕ್ಕೆ ನಾವು ಒಂದು ಜಾತ್ಯತೀತ ದೇಶ, ಒಂದು ಭಾವೈಕ್ಯ ದೇಶ ಅಂತ ತೋರಿಸ್ಬೇಕಿತ್ತು. ಆ ಒಂದು ಕೆಲಸವನ್ನು ನಮ್ಮ ಸೇನೆ ಮಾಡೋದ್ರ ಮೂಲಕ ನಮ್ಮ ದೇಶದ ಹೆಣ್ಮಕ್ಳು ಸಾಕು ನಿಮ್ಮನ್ನು ಯಾವ ರೀತಿ ಹೊಡಿಬೋದು, ನಿಮಗೆ ಯಾವ ಪಾಠವನ್ನು ಕಲಿಸ್ಬೋದು ಅಂತ ದಿನ ಸಂಜೆ ಆದರೆ ಅಥವಾ ನಿನ್ನೆ ಬೆಳಗ್ಗೆ ಆದರೆ ಬ್ರೀಫಿಂಗ್ ಕೊಡೋದಕ್ಕೆ ಅವ್ರುಗಳೇ ಬರ್ತಾ ಇದ್ದಾರೆ. ಆ ಸೇನೆಯ ಹೆಣ್ಮಕ್ಳಿಗೊಂದು ದೊಡ್ಡ ಸಲ್ಯೂಟನ್ನು ಹೇಳ್ತಾ ಇವತ್ತು ನಮ್ಮ ಈಗ ಭಾಳ ಮುಖ್ಯವಾಗಿ ನಮ್ಮ ದೇಶದ ಸೇನೆ ಹೊಡಿತಾ ಇರ್ತಕ್ಕಂಥದ್ದು ಉಗ್ರಗಾಮಿಗಳನ್ನ ಹುಡುಕಿ ಹೊಡಿತಾ ಇದ್ದಾರೆ, ಆ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಆದರೆ ಇಡೀ ವಿಶ್ವಕ್ಕೆ ನಿನ್ನೆ ಪಾಕಿಸ್ತಾನ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದೆ, ಇವರು ನೇರವಾಗಿ ಆ ಉಗ್ರಗಾಮಿಗಳ ಜೊತೆಗೆ ಹೊಂದಾಣಿಕೆಯಲ್ಲಿದ್ದಾರೆ ಅನ್ನೋದಕ್ಕೆ. ಏಕೆಂದರೆ ಸತ್ತ ಉಗ್ರಗಾಮಿಗಳ ಹೆಣವನ್ನು ಸಂಸ್ಕಾರ ಮಾಡೋದಕ್ಕೆ ಆ ಸೇನೆಯ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ರು, ಆದರೂ ಆ ದೇಶದ ಫ್ಲಾಗ್ ಹಾಕಿದ್ರು ಅಲ್ಲಿಗೆ. ಅಂದರೆ ಈ ಸೇನೆನೂ ನೇರವಾಗಿ ಆ ಉಗ್ರರ ಜೊತೆ ಇದ್ದಾರೆ ಅನ್ನುವಂಥದ್ದು ಜಗಜ್ಜಾಹಿರ ಮಾಡುವಂಥ ಕೆಲಸ ಪಾಕಿಸ್ತಾನ ಮಾಡಿದೆ. ಇವತ್ತು ಅವ್ರ ಸಂಸತ್ತಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ನಮ್ಮ ಸೇನೆ ಹೋಗಿ ಮುಟ್ಸಿರ್ತಕ್ಕಂಥದ್ದು. ಆದರೆ ಭಾಳ ಹೇಯ ಮತ್ತು ಹೀನ ಕೃತ್ಯ ಅಂತಂದರೆ ಅವರು ನಮ್ಮ ದೇಶದ ನಾಗರಿಕರು 16 ಜನ ಮೃತಪಟ್ಟಿದ್ದಾರೆ, 59 ಜನ ಗಾಯಗೊಂಡಿದ್ದಾರೆ. ಇದೇ ವಿಕ್ರಮ್ ಮಿಸ್ತ್ರಿ ಅವರು ಬಂದು ಇವತ್ತು ಸಂಜೆ ಬ್ರೀಫಿಂಗ್ ಮಾಡ್ತಾ ಹೇಳ್ತಾ ಹೋದರು. ಈ ಕೃತ್ಯವನ್ನು ಖಂಡಿಸ್ತಾ ಆತ್ಮಗಳಿಗೆ ಶಾಂತಿಯನ್ನು ಕೋರ್ತಾ ಈ ಪಾಪಿ ದೇಶಕ್ಕೆ ಇದೊಂದು ಟ್ರಯಲನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ಸೈನಿಕರು. ನಿಜವಾದ ಏನು ಸಿನಿಮಾ ಅಂತ ಏನಿದೆಯಲ್ಲ ಆ ಯುದ್ಧ ಇನ್ನೂ ಶುರುವಾಗಿಲ್ಲ, ಇದು ಟ್ರಯಲ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಆ ಒಂದು ದೇಶಕ್ಕೆ ಯಾವೊಂದು ಉತ್ತರ, ಯಾಕೆಂದರೆ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಯುದ್ಧಗಳಾಯಿತು ಪ್ರತಿ ಬಾರಿ ನಾವು ಉತ್ತರ ಕೊಡ್ತಾ ಇದ್ವಿ. ನಿನ್ನೆ ಅವ್ರ ಬ್ರೀಫಿಂಗ್ ಶುರುವಾಗೋದಕ್ಕೂ ಮೊದಲು 2001ರ ಏನು ಸಂಸತ್ ಅಟ್ಯಾಕ್ ಆಗಿರ್ಬೋದು, ಉರಿ ಆಗಿರ್ಬೋದು, ಪಠಾನ್ಕೋಟ್ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ಜನ 1400 ಯೋಧರು ಗಾಯಗೊಂಡಿದ್ದಾರೆ, 600 ಜನ ಯೋಧರು ಇಲ್ಲಿ ತನಕ ಹುತಾತ್ಮರಾಗಿದ್ದಾರೆ, ನಾಗರಿಕರು ಸಮೇತ 800 ಜನ ಗಾಯಗೊಂಡಿದ್ದಾರೆ, 600 ಜನ ಅವರು ಹುತಾತ್ಮರಾಗಿದ್ದಾರೆ. ಈ ಎಲ್ಲ ವಿಚಾರಗಳಿಟ್ಟು ಸರಿಯಾದ ಪಾಠ ಕಲಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಭಾರತದ ಸೇನೆ ಮಾಡ್ತಾ ಇದೆ. ನಾವೆಲ್ಲ ಮೊದಲಿಗೆ ಭಾರತೀಯರ ಮೇಲೆ, ಅದಾದಮೇಲೆ ರಾಜಕೀಯ ಪಾರ್ಟಿ ಪಕ್ಷ ನಾಯಕರು ಮತ್ತು ಇನ್ನೊಂದೆಲ್ಲ ವಿ ಸ್ಟ್ಯಾಂಡ್ ವಿತ್ ಇಂಡಿಯನ್ ಆರ್ಮಿ.